Hey everyone, welcome back to my YouTube channel. ಇವಾಗಷ್ಟೇ ಎದ್ದಿದ್ದೀನಿ ಗೈಸ್. ಸ್ಯಾಟರ್ಡೇ ಒಂದು ದಿನ ಲೇಟಾಗಿ ಎದ್ದೋಳೋಣ ಅನ್ಕೋತೀನಿ, ಅದರಲ್ಲಿ ದಿಸ್ ಗರ್ಲ್ ಓಂಟ್ ಲೀವ್. ಇವಳು ಬಿಡಲ್ಲ. ಲೈಟ್ ಹಾಕಿ ಅಷ್ಟು ಬೆಳಕಿದ್ರು ಲೈಟ್ ಹಾಕಿ ಎದ್ದೋಳಿಸ್ಬಿಡ್ಬೇಕು ಹಂಗೆ. ಬಾಯ್ ಮಾ, ಬಾಯ್. ಕಾಲೇಜ್ಗೆ ಹೋಗ್ತಾ ಇದ್ದಾರೆ ನೋಡಿ. ಬಾಯ್. ಇವತ್ತೇನು ವ್ಲಾಗ್ ಅಂದರೆ ಟೆಂಪಲ್ ರನ್ ಹೋಗೋಣ ಅಂದ್ಕೊಂಡಿದ್ದೀನಿ. ಶಾಪಿಂಗೇ ಮಾಡೋಕ್ಕಾಗಲ್ಲ ಪ್ರತಿ ವಾರ, ನಮ್ಮಮ್ಮ ಅಷ್ಟೇ. ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಆಂಜನೇಯ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ. ಒಂದು ಮಾರ್ಕೆಟ್ ಹತ್ರ, ಇಲ್ಲ ಅಂದರೆ ಗಿರಿನಗರು. ನೋಡೋಣ. ನೆಕ್ಸ್ಟ್ ಮಂಡೆಯಿಂದ ಆಫೀಸ್ ಬೇರೆ, ಅದು ಕರೆಕ್ಟಾಗಿರುತ್ತೆ. ಬೆಳಗ್ಗೆ ಬೇಗ ಬೇರೆ ಎದ್ದೇಳಬೇಕು. ಇನ್ನೊಂದು ಏನಂದರೆ, ನಾನು ಚಾಲೆಂಜ್ ತೊಗೊಳ್ಳೋಣ ಅಂತಿದ್ದೀನಿ. ಏನಂತೀರಾ ಅಂದರೆ, ನಾನು ಆಫೀಸ್ ವೀಕಿಗೆ ನಾನೇ ಬಾಕ್ಸ್ ತೊಗೊಂಡು ಹೋಗೋದು. ಯಾರೂ ಆಲ್ಮೋಸ್ಟ್ ತೊಗೊಂಬರಲ್ಲ, ಎಲ್ಲ ಆಚೆ ತಿಂತಾರೆ. ಬಟ್ ನಾನು ನಮ್ಮ ಮನೆಯಿಂದ ತೊಗೊಂಡೋಗ್ತೀನಿ. ಬ್ರೇಕ್ಫಾಸ್ಟು, ಲಂಚು ಮನೆಗೆ ಬಂದು ಮಾಡ್ಕೋತೀನಿ. 4 o'clock ಮನೆಗೆ ಬಂದುಬಿಡ್ತೀನಿ, ಮನೆಗೆ ಬಂದು ಮಾಡ್ಕೋತೀನಿ. ಏನಪ್ಪ ಚಾಲೆಂಜ್ ಅಂದರೆ, ಕಂಟಿನ್ಯೂಸ್ 5 days ಚಾಲೆಂಜ್. ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋದು. ನಮ್ಮ ಅಮ್ಮ ಪಾಪ 3 ಗಂಟೆಗೆಲ್ಲ ಎದ್ಬಿಟ್ಟು ನನಗೆ ಮಾಡಿಕೊಡ್ತಾಯಿದ್ರು. ಅದಕ್ಕೆ ಈ ವಾರ ನಾನೇ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ನಾನು ರೆಡಿ ಆಗೋಕ್ಕೆ 3:30 ರೆಡಿ ಆಗ್ತೀನಿ. ಇವಾಗ ನಾನು ಬ್ರೇಕ್ಫಾಸ್ಟ್ ಮಾಡಬೇಕಂದ್ರೆ 2 ಗಂಟೆಗೆ ಎದ್ದೇಳಬೇಕಂತ. ಓಕೆ, ಲೆಟ್ಸ್ ಸಿ ವಾಟ್ ಹ್ಯಾಪನ್ಸೋ. ಅದೇ ಹ್ಯಾಪನ್ಸ್ ಅಷ್ಟೇ. ಏನು ಗೊತ್ತಾ, ನಮ್ಮಮ್ಮ ಇಡೀ ದಿನ ಕೆಲಸ ಅವ್ರವ್ರ ಕೆಲಸ ಅವ್ರು ಮಾಡ್ಕೊಂಬಿಡ್ತಾರೆ. ಈ ಸ್ಯಾಟರ್ಡೇ ಸಂಡೇ ಆಗಿಬಿಟ್ರೆ ಅವರಿಗೆ ನಂಗೆ ತಲೆ ನೋವು, ನಂಗೆ ಬೆನ್ನು ನೋವು, ನನ್ನ ಸೊಂಟ ನೋವು ಅಂತೆಲ್ಲ ಡ್ರಾಮಾಗಳು. ಕಸ ಗುಡಿಸ್ತಾ ಇದ್ದೀನಿ ನೋಡಿ. ನಾವು ಮನೇಲಿ ಇದ್ದು ಬಿಟ್ಟರೆ ಆ್ಯಕ್ಚುಲಿ ಮಾಡಬೇಕು. ಹೋಲ್ ವೀಕ್ ಪಾಪ ನಮಗೆ ಏನೋ ಕೆಲಸ ಹೇಳಲ್ಲ, ಅವ್ರ ಕೆಲಸ ಅವ್ರು ಮಾಡ್ಕೋತಾರೆ. ಸ್ಯಾಟರ್ಡೇ ಅಂದರೆ ಆ ಡ್ರಾಮಾ ಯಾಕೆ, ಸ್ಟ್ರೈಟ್ ಅವೇ ಹೇಳ್ಬೋದಲ್ಲ, ಮಾಡು ಕೆಲಸ ಮಾಡು, ಕಸ ಗುಡಿಸು ಅಂತ. ನನ್ನಂಥ ಸೋಂಬೇರಿ ಜಗತ್ತಲ್ಲೇ ಇರಲ್ಲ ಲಿಟ್ರಲಿ ಗೈಸ್. ಇವಾಗ ವ್ಲಾಗ್ ಮಾಡ್ತೀನಿ ಅಂತ ಹಿಂಗೆ ಆಚೆ ಹಿಂಗೆ ಓಡಾಡ್ತಿರ್ತೀನಿ. ವ್ಲಾಗ್ ಮಾಡಿದಾಗ ಏನು ಯೂಸ್ ಆಗ್ತಿದೆಯೋ ಇಲ್ವೋ, ಎಕ್ಸಸೈಸ್ ಅಂತೂ ಆಗ್ತಾಯಿದೆ. ನಮ್ಮಮ್ಮಂಗೆ ಏನೋ ಒಂಥರ ಆನಂದ, ಖುಷಿ. ಎತ್ಕೊಂಡು ಅವರೇ ವಿಡಿಯೋ ಮಾಡ್ತಾ ಇದ್ದಾರೆ, ನಾನು ಕಸ ಗುಡಿಸ್ತಾರೆ, ಅದು ಅಪರೂಪಕ್ಕೆ ಮಾಡ್ತಾ ಇದ್ದೀನಿ ಅಂತ. ಆಕ್ಚುಲಿ ಏನ್ ಗೊತ್ತಾ, ಕಣಕಣದಲ್ಲೂ ಕೇಸರಿ ಅಲ್ಲ, ಕಣಕಣದಲ್ಲೂ ಕೂದಲು, ಮೂಲೆ ಮೂಲೆಯಲ್ಲೂ ಕೂದಲು, ಕಸನೇ ಇರಲ್ಲ, ಬರೀ ಕೂದಲು. ಓಕೆ, ಕಸ ಗುಡಿಸ್ಕೊಟ್ಟಿದ್ದೀನಿ. ನಮ್ಮಮ್ಮ ಮನೆ ಒರೆಸ್ಕೋತಾರಂತೆ, ಕನ್ಸೆಷನ್ ನನಗೆ ಪಾಪ ಅಂತ. ಇವಾಗ ನಾನು ಗೀಸರ್ ಹಾಕಿದ್ದೀನಿ ಆ್ಯಂಡ್ ಐರನ್ ಮಾಡ್ಕೊಬೇಕು ನನ್ನ ಬಟ್ಟೆನ. ಸ್ವಲ್ಪ ಐರನ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಆಮೇಲೆ ಸಿಗ್ತೀನಿ. ಹಾಯ್ ಹಲೋ. ಇವಾಗ ರೆಡಿ ಆಗ್ಬಿಟ್ಟು ಬಂದಿದ್ದೀನಿ. ಆ್ಯಕ್ಚುಲಿ ಆವಾಗಲೇ ರೆಡಿ ಆದೆ, ಟೈಮು ಆಗ್ಬಿಟ್ಟಿದೆ ಫುಲ್ಲು. ಇವಾಗ 11:30 ಟೈಮು. ಇವಾಗ ಯಾವ ದೇವಸ್ಥಾನಕ್ಕೆ ಹೋಗೋದು ಅಂತ ಗೊತ್ತಾಗ್ತಲ್ಲ. ಕಾಂತಾರ ಮೂವಿ ಬೇರೆ ನೋಡಿರಲಿಲ್ಲ, ಸೊ ಇವಾಗ ನಾನು ದೇವಸ್ಥಾನಕ್ಕೆ ಹೋಗ್ತೀನ, ಕಾಂತಾರ ಮೂವಿಗೆ ಹೋಗ್ತೀನ. ಫುಲ್ ವ್ಲಾಗ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಒಂದು ಗೆಟ್ ರೆಡಿ ವಿತ್ ಮಿ ಶೂಟ್ ಮಾಡ್ತಾ ಇದ್ದೆ, ಅಲ್ಲೇ ಟೈಮ್ ಪಟ್ಬೇಡ ಅಂತ ಹೋಗ್ಬಿಟ್ಟಿದೆ. ನೋಡೋಣ ನಾನು ಇವಾಗ ಎಲ್ಲೋಗ್ತೀನಿ ಅಂತ ವ್ಲಾಗಲ್ಲಿ ನೋಡಿ. ಹೊರಡ್ತಾ ಇದ್ದೀನಿ. ಓಕೆ, ಕ್ಯಾಬ್ ಬುಕ್ ಮಾಡಿದ್ದೀನಿ, ಬಂದಮೇಲೆ ಸಿಗ್ತೀನಿ. ಇಷ್ಟೇ ಸ್ಟ್ರೈಟಿಂಗ್ ಮಾಡ್ಕೊಂಡು ಸೆಟ್ಟಿಂಗ್ ಮಾಡ್ಕೊಂಡು ಬಂದು ಎಲ್ಲ ಒಂದು 2 ಸಲ ಕ್ಯಾಬ್ ಬುಕ್ ಆಗಿ ಕ್ಯಾನ್ಸಲ್ ಆಯಿತು. ಸೊ ನಾನು ಮೇನ್ ರೋಡ್ವರೆಗೂ ಬಸ್ಸಲ್ಲಿ ಬಂದು ಅಲ್ಲಿಂದ ಆಟೋದಲ್ಲಿ ಬಂದಿದ್ದೀನಿ. ಆ್ಯಸ್ ಯೂಶುವಲ್ ಸಿಂಬಾಗೆ ಕಟ್ಟಾಕಕ್ಕೆ ಹೇಳಿದ್ದೀನಿ, ಕಾಲ್ ಮಾಡಿಬಿಟ್ಟು ಕಟ್ ಹಾಕಿದ್ದಾರೆ. ಆಫ್ ಮಾಡು ಒಂದು 5 ನಿಮಿಷ. ಪ್ರಿಯಾ ರೆಡಿ ಆಗ್ತಿದ್ದಾಳೆ, ತೋರ್ಸಂಗಿಲ್ವಂತೆ. ಸರಿ ಆಯಿತು. ನಾವಿವಾಗ ಫಸ್ಟು ಇದಕ್ಕೆ ಹೋಗ್ತಾ ಇದ್ದೀವಿ, ಗಿರಿನಗರ ದೇವಸ್ಥಾನಕ್ಕೆ, ಆಂಜನೇಯ ದೇವಸ್ಥಾನಕ್ಕೆ. ಅದು ಮುಗಿಸ್ಕೊಂಡು ಟೈಮ್ ಇದ್ದರೆ ಇಸ್ಕಾನ್ಗೆ ಹೋಗ್ತೀವಿ. ನಾನು ಇಲ್ಲಿ ಬರೋಷ್ಟಲ್ಲೇ 12:30 ಆಗಿತ್ತು ಗೈಸ್. ಸೊ ಅಷ್ಟೊತ್ತಿನಲ್ಲಿ ದೇವಸ್ಥಾನ ತೆಗ್ದಿರಲ್ಲ ಅಂತ ಪ್ರಿಯ ಅವ್ರ ಮಮ್ಮಿ ಹೇಳಿದ್ರು. ಅದಕ್ಕೆ ಇಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಇವಾಗ ಮತ್ತೆ ಏನು ಟಚಪ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ನಿಮಗೆ ಆಂಜನೇಯ ದೇವಸ್ಥಾನದಲ್ಲಿ ಸಿಗ್ತೀನಿ. ಸಿಂಬಾನ್ ತೋರಿಸ್ತೀನಿ. ಸಿಂಬನ ಕಣ್ಣು ನೋಡಿ. ಆ್ಯಕ್ಚುಲಿ ಫ್ಲ್ಯಾಶ್ ಲೈಟ್ ಹಾಕಿದ್ದೀನಿ, ಅದಕ್ಕೆ ಹಂಗೆ ಕಾಣಿಸ್ತವನೆ ಸಿಂಬಾ. ಇನ್ನೂ ದೇವಸ್ಥಾನ ತೆಗ್ದೇ ಇಲ್ಲ, 5:30 ತೆಗಿಯೋದು.
ಅದಕ್ಕೆ ಎಳ್ನೀರು ಕುಡಿಯೋಕ್ಕೆ ಬಂದಿದ್ದೀವಿ. ದೇವಸ್ಥಾನ 5:30ಗೆ ಓಪನ್ನು, ಇವಾಗ 5:16 ಆಗಿದೆ ಇವಾಗ. ಅದಕ್ಕೆ ಓಡಾಡ್ತಾ ಇದ್ದೀವಿ. ಹಾಗೆ ಗ್ಯಾಪಲ್ಲಿ ಹೋಗಿ ಒಂದು ಎಳ್ನೀರು ಕುಡ್ಕೊಂಡು ಬಂದಿದ್ದೀವಿ. ಹೋಗೋಣ ಇವಾಗ. ತೆಗಿಯಕ್ಕೆ ಅನಿಸುತ್ತೆ, ಇನ್ನೊಂದು 10 ಮಿನಿಟ್ಸ್ ಅಲ್ಲೇ ವೆಯ್ಟ್ ಮಾಡೋಣ. ದೇವಸ್ಥಾನದಲ್ಲಿ ಸಿಗ್ತೀವಿ. ಎಷ್ಟು ಜನ ಇದ್ದಾರೆ ನೋಡಿ, ಇವಾಗಷ್ಟೇ ಓಪನ್ ಆಗಿರೋದು. ದರ್ಶನ ಮುಗಿಸ್ಕೊಂಡು ಗಾಡಿ ಹತ್ರ ಹೋಗ್ತಾ ಇದ್ದೀವಿ. ಎಷ್ಟು ರಶ್ಶು ಯಪ್ಪ. ಒಂದು ನಿಮಿಷ ಬಾಗಿಲು ತೆಗ್ದಿದ ತಕ್ಷಣ ರಶ್ಶು. ಸ್ಯಾಟರ್ಡೆ ಅಲ್ವಾ, ಅದಕ್ಕೆ. ಇಸ್ಕಾನ್ಗೆ ಹೋಗಬೇಕು ಅಂದ್ಕೊಂಡಿದ್ವಲ್ಲ, ಸೊ ಇವಾಗ ಹೋಗ್ತಾ ಇಲ್ಲ. ಬಿಕಾಸ್ ಇಲ್ಲೇ ಲೇಟ್ ಆಗೋಯ್ತು. ನಮ್ಮ ಅಮ್ಮ ಆಲ್ರೆಡಿ ಫೋನ್ ಮಾಡ್ತಿದ್ದಾರೆ, ಲೇಟ್ ಆಯ್ತಲ್ಲ ಬಾ ಅಂತ. 6:05 ಈಗ. ಸೊ ನಾನು ಇನ್ನೂ ಮನೆಗೆ ಹೋಗೋಷ್ಟರಲ್ಲಿ 7:30 ಆಗುತ್ತೆ. ಸೊ ಅದಕ್ಕೆ ಈ ಕಡೆಯಿಂದನೇ ಮನೆಗೆ ಹೊರಟ್ಬಿಡ್ತೀನಿ. ಇಸ್ಕಾನಿಗೆ ಇನ್ನೊಂದು ದಿನ ಹೋಗೋಣ. ಟ್ರಾಫಿಕ್ ನೋಡಿ, ಮನೆಗೆ ಹೋಗೋಕ್ಕೆ 7 ಅಲ್ಲ 8 ಆಗುತ್ತೆ ಅನ್ಸುತ್ತೆ. ನನ್ನ ಫ್ರೆಂಡು ಸುಮ್ಮನಳ್ಳಿಲಿ ಡ್ರಾಪ್ ಮಾಡಿದ್ಲು. ನಾನು ಅಲ್ಲಿಂದ ಬಂದೆ. ಅಲ್ಲಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಅದು ಕೇಳಿಸಲ್ವಲ್ಲ ಗಾಡೀಲಿ ಅಂದ್ಬಿಟ್ಟು ವ್ಲಾಗ್ ಮಾಡಲಿಲ್ಲ. ಅರ್ಧ ದಾರಿಲಿ ನನ್ನ ತಂಗಿ ಸಿಕ್ಕಿದ್ಲು. ನಮ್ಮ ದೊಡ್ಡಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ಅಕ್ಕ ಮಗಳು ಬಂದಿದ್ದಾಳೆ, ಅವಳನ್ನ ಮಾತಾಡ್ಸ್ಕೊಂಬರೋಣ ಅಂತ. ನಮ್ಮ ಅಮ್ಮನೂ ಇಲ್ಲೇ ಇದ್ದಾರಂತೆ. ಸೊ ನಮ್ಮ ಮನೆ ಪಕ್ಕದ ರೋಡಿಲ್ಲ, ಅದ್ರ ಪಕ್ಕದ ರೋಡೇ ನಮ್ಮ ದೊಡ್ಡಮ್ಮ ಮನೆ. ಹೋಗ್ತಾ ಇದ್ದೀನಿ. ನಮ್ಮ ಮನೆಗೆ ಹೋಗಿಲ್ಲ, ನಾನು ಹಂಗೆ ಸೀದಾ ಈ ಕಡೆನೇ ಬಂದಿದ್ದೀನಿ. ಯಾರೂ ಇಲ್ಲ, ಲಾಕ್ ಆಗಿಬಿಟ್ಟಿದೆ. ಈ ಗೇಟ್ ಲಾಕ್ ಮಾಡಿಬಿಟ್ಟಿದ್ದಾರೆ. ಎಲ್ಲೋಗಿದ್ದಾರೋ ಗೊತ್ತಿಲ್ಲ. ಫೋನ್ ಕರ್. ಹಾಯ್ ಗುಂಡ. ಹಾಂ, ಹಾಯ್ ಬೋಲ್, ಹಾಯ್ ಬೋಲ್, ಹಾಯ್ ಮಾಡು. ಹಾಯ್ ಹಾಯ್. ಇವಳು ನಮ್ಮ ಅಕ್ಕ ಮಗಳು, ಇವಳ ಹೆಸರು ಮೈನವಿ. ಥ್ಯಾಂಕ್ ಯು. ಹಾಯ್ ಗಾಯ್ಸ್ ಬೋಲ್. ಹಾಯ್ ಗಾಯ್ಸ್ ಬೋಲ್. ವೆಲ್ಕಮ್ ಬ್ಯಾಕ್. ವೆಲ್ಕಮ್. ಈಗ ನಾವು ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಗುಂಡ ಆಯ್ತಾ? ಬಾಯ್ ಬಾಯ್. ಹಲೋ ಮಮ್ಮಿ. ಹಾಯ್ ಹಾಯ್ ಹೇಳಿ. ಕೊನೆಗೂ ಹಾಯ್ ಮಾಡಿಸ್ಬಿಟ್ಟೆ. ಪಾನಿಪುರಿ ಕ್ರೇವಿಂಗ್ ಆಗ್ತಿದೆ, ಅದಕ್ಕೆ ತಿನ್ನೋಣ ಅಂತ ಹೋಗ್ತಾ ಇದೀವಿ 3 ಜನ. ಚಲ್ಮಾ ಪಾನಿ ಹಾಕೊಂಬ ಅಂದ್ರೆ ಅಲ್ಲೇ ಸ್ವಲ್ಪ ಕುಡ್ಕೊಂಡು ಬಂದು ತಗೊಂಬಂದು ಕೊಡ್ತಿದ್ದಾಳೆ. ಬೇರೆ ಏಯ್. ಈಗ ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಬಂದೆ. ಬೆಳಗ್ಗೆ ಒಂದು ಶೂಟ್ ಮಾಡಿಬಿಟ್ಟು ಎಲ್ಲ ಹಂಗಂಗೆ ಹಾಕ್ಬಿಟ್ಟು ಬಂದಿದ್ದೆ. ಇವಾಗ ಹೋಗ್ಬಿಟ್ಟು ರೂಮ್ ಕ್ಲೀನ್ ಮಾಡಬೇಕು. ನೋಡಿ, ಇದು ನಾನಾಗಿ ಬಂದು ಕ್ಲೀನ್ ಮಾಡೋವರೆಗೂ ಈ ಮೇಡಮ್ ಕ್ಲೀನ್ ಮಾಡಲ್ಲ. ಯಾಕೆ? ಕೊಬ್ಬು. ಹೇ, ಜೂಮಲ್ಲಿ ಹಾಕ್ಬಿಡ್ತೀನಿ ಹಂಗೆ. ಹೋಗೈಸ್, ಇವಾಗ ಕ್ಲೀನ್ ಮಾಡಬೇಕು. ಇದೇ ತಮ್ಮನೇಲಲ್ಲಿ ಹಾಕ್ತೀನಿ. ನಮ್ಮ ಅಜ್ಜಿ ಬಂದಿದ್ದಾರೆ, ತೋರಿಸ್ತೀನಿ ಬನ್ನಿ. ನಮ್ಮ ಮಮ್ಮಿಯವರ ಮಮ್ಮಿ. ಹಾಯ್ ಮಾಡಿ. ಹಾಯ್. ವೆರಿ ಸಪೋರ್ಟಿವ್. ನಮ್ಮಮ್ಮನೇ ಎಷ್ಟು ಸಪೋರ್ಟ್ ಮಾಡಲ್ಲ ನನಗೆ. ನಾನು ಅವ್ರ ಅಮ್ಮನ್ ಬೈದೆ. ಹೇಳಿ ಪರವಾಗಿಲ್ಲ, ಹೇಳಿ. ಹೌದು, ಎಂಕರೇಜ್ ಮಾಡ್ಬೇಕು. ಇವಾಗ ಬಂದಿದ್ದೀನಿ, ಅವ್ರ ತಂಗಿಗೂ ಹೇಳಿ. ವಾಚಿಂಗ್ ಬಿಗ್ ಬಾಸ್. ನೀವು ಬಿಗ್ ಬಾಸ್ ನೋಡಿದ್ರೆ ನಿಮಗೆ ಬಿಗ್ ಬಾಸ್ ಅಲ್ಲಿ ಯಾರು ಫೇವ್ರೇಟ್ ಕಂಟೆಸ್ಟೆಂಟ್ ಅಂತ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟಲ್ಲಿ ನನ್ನ ಫೇವ್ರೇಟ್ ಕಂಟೆಸ್ಟೆಂಟ್ನು ನಾನು ರಿಪ್ಲೈ ಮಾಡ್ತೀನಿ.
ಓಕೆ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಿಗ್ ಬಾಸ್ ನೋಡ್ತಾ ಇದೆ, ಅಡ್ವರ್ಟೈಸ್ಮೆಂಟ್ ಬಂದ ತಕ್ಷಣ ಪಟ್ಟಂತ ಬಂದೆ ವ್ಲಾಗ್ ಎಂಡ್ ಮಾಡೋಣ ಅಂತ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇನ್ನೇನು ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಮಾಡ್ತೀನಿ. ಆ್ಯಂಡ್ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಂತ ಹೇಳ್ತಾ, ಅಂಟಿಲ್ ದೆನ್ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬಾಯ್.